ವಿಪಕ್ಷಗಳ ಟೀಕೆಗೆ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ರಾಜೀನಾಮೆ ಕೇಳಿದವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ರಾಜ್ಯಪಾಲರ ರಾಜೀನಾಮೆ ಬಿಜೆಪಿಗರು ಕೇಳ್ತಾರಾ? ರಾಜ್ಯಪಾಲರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪಹಲ್ಗಾಮ್ ದಾಳಿ ಆಯಿತು, ರಾಜೀನಾಮೆ ಕೊಟ್ರ. ವಿಪಕ್ಷ ನಾಯಕರಿಗೆ ಸಚಿವ ಮಧು ಬಂಗಾರಪ್ಪ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರು ಒಟ್ಟಿಗೆನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಅಂತ. ಸೊ ವಿಜೇಂದ್ರ ಅವರು ಗವರ್ನರ್ದು ಹೇಳಿದ್ರ, ಗವರ್ನರ್ನು ಆಚೆ ತೆಗಿಬೇಕು ಅಂತ ಹೇಳಿ ತೆಗಿಯಕ್ಕೆ ಹೇಳಿ ಗವರ್ನರ್ನ. ಒಂದು ಈ ಸಿಚುವೇಶನ್ನಿಗೆ ಇದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು ನನಗೆ ಮನಸ್ಸಿಗೆ ನೋವಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ. ಆ ನೋವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನಾನು ತೋರಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಯಾಕೆಂದ್ರೆ ಅದು ಬಹಳ ಕಷ್ಟ, ನುಂಗಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ. ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು? ಸ್ಟೇಟಿಗೆ ಯಾರು ಹೆಡ್ಡು? ಸಿಎಂ ಅವರು. ದೇಶಕ್ಕೆ ಯಾರು ಹೆಡ್ಡು? ನಾನು ವಿಚಾರ ಮಾತಾಡಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆಕ್ಷನ್ ತಗೊಂಡ್ರಾ? ಇಲ್ಲ. ವಾರ್, ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ, ಬೇರೆದ್ರದ್ದು ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ. ಆ ವಾರ್ನ ಯಾಕೆ ನಿಲ್ಲಿಸಿದ್ರಿ? ಟ್ರಂಪು ಪಾಕಿಸ್ತಾನ ಇಂಡಿಯನ್ನ ನಿಮಗೆ ಕಾಮನ್ ಸೆನ್ಸ್ ಅಂತಾರಲ್ಲ, ಈಗ ನೀವು ಪ್ರಜೆ ತಾನೆ, ಖುಷಿ ಆಯ್ತಾ ನಿಮಗೆ? ನೀವು ಒಪ್ಕೊಳ್ತೀರಾ ಇದನ್ನ? ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ನಾವೆಲ್ಲ ಇದ್ವಿ. ಹೋಗಿ ನುಗ್ಗಿ ಹೊಡೀರಿ, ನೀವು ಸಂಪೂರ್ಣವಾಗಿ ದೇಶ ನಿಮ್ಮ ಜೊತೆಗಿದೆ ಅಂತೇಳಿ. ಒಬ್ಬ ವ್ಯಕ್ತಿ ಅಮೆರಿಕದವನು ನಮ್ಮನ್ನ ಪಾಕಿಸ್ತಾನೀಸ್ನ ಹೋಲಿಕೆ ಮಾಡಿ ಬಿಟ್ಟ ತಕ್ಷಣ ನಾವು ಹೆಂಗೆ ಬದುಕಕ್ಕಾಗುತ್ತೆ ಆಸ್ ಎ ಭಾರತೀಯರಾಗಿ? ಏನೇನು ಇಂಥ ಸಂದರ್ಭದಲ್ಲಿ ಆಗಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ವಿರೋಧ ಪಕ್ಷದವರಿಗೆ ಅವರಿಗೆ ಇದೊಂದು ರೋಗ, ಟೀಕೆ ಮಾಡ್ತಕ್ಕಂಥದ್ದು ರೋಗ. ನಾವೇನು ಮಾಡೋದಕ್ಕಾಗೋದಿಲ್ಲ. ಇದೊಂದು ಆಕಸ್ಮಿಕ ಘಟನೆ ಆಗಿದೆ. ಇದು ಸಾವಾಗಿದೆ, ನಿಜವಾಗ್ಲೂ ದುಃಖ ಆಗುತ್ತೆ, ಬೇಜಾರು ಸಂಗತಿನೇ. ಇಂಥ ಘಟನೆಗಳು ನಡೀಲೇ ಇಲ್ವಾ? ಮೊನ್ನೆ ಕಾಶ್ಮೀರದಲ್ಲಿ ನಡೀತಲ್ಲ, 26 ಜನ ಸತ್ರಲ್ಲ, ಅವತ್ತು ಹೊಣೆಗಾರಿಕೆ ಯಾರು? ಮೋದಿಜಿ ಅವರದಲ್ವಾ, ಕೇಂದ್ರ ಸರ್ಕಾರದಲ್ವಾ? ರಾಜೀನಾಮೆ ಕೊಟ್ರ ಅವ್ರು ಏನ್ ಮಾಡಿದ್ರು? ಯುದ್ಧ ಮಾಡಕ್ ಹೋದ್ರು. ನಾವು ಹಂಗೆ ಯಾರ್ಯಾರು ಅದರಲ್ಲಿ ಇದಾಗಿದ್ರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಅಲ್ವಾ? ಆಮೇಲೆ ಡೆಲ್ಲಿ ರೈಲ್ವೆ ಇದರಲ್ಲಿ ನುಗ್ಗಲಾಗಿ ಸತ್ತೋದ್ರು, ರಾಜೀನಾಮೆ ಕೊಟ್ಬಿಟ್ರಾ? ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಾಗ ಗುಂಡೇಟ್ ಹೊಡೆದ್ರು, ಹಂಗಲ್ಲ, ಏನ್ ಗುಂಡೇಟೆ ಹೊಡೆದ್ರು, ಶೂಟ್ ಮಾಡಿದ್ರು. ಅವಾಗ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ? ರೈತರ ಮೇಲೆ ಶೂಟ್ ಔಟ್ ಮಾಡಿದ್ರೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರಾ? ಹಾವೇರಿಯಲ್ಲಿ ಭತ್ತ ಖರೀದಿ ಸಮಯದಲ್ಲಿ ಇದು ಕೊಟ್ಟರು, ಮಾಡಿದ್ರ ಅವರು? ನೋಡಿ, ಒಂದು ಸರಿ ಇದೆಲ್ಲ ಆಕಸ್ಮಿಕವಾದ ಘಟನೆ ಆಗಿದೆ. ಮಕ್ಕಳು ಸತ್ತಿದ್ದಾರೆ, ನೋವಲ್ಲಿದ್ದೀವಿ ನಾವು ಇವತ್ತು. ಅದನ್ನ ಗೊಂದಲವಾಗಿ ಮಾಡುವಂತ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ. ನೊಂದ ಕುಟುಂಬಕ್ಕೆ 10,000 ಸಾಕಾಗೋದಲ್ಲ, ಕನಿಷ್ಠ ಆದ್ರೂ ಒಂದು 50 ಲಕ್ಷ ರೂಪಾಯಿ ಕೊಡಬೇಕು ಒಂದು ಕುಟುಂಬಕ್ಕೆ ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕಂದ್ರೆ 10 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ. ಅದು ಮೋದಿಜಿಯವರು, ಕೇಂದ್ರ ಸರ್ಕಾರದ ಯಾವ್ದು ಅಮಿತ್ ಶಾ ಅವರು ಅಥವಾ ಯಾರು ಸಂಬಂಧಪಟ್ಟವರು ಅವರು ರಾಜೀನಾಮೆ ಕೊಟ್ರೆ ನಾಳೆನೇ ನಾವು ರಾಜೀನಾಮೆ ಕೊಡಿಸ್ತೀವಪ್ಪ. ಆಗತ್ತೆ? ಇವ್ರ ತಾಕತ್ತಿದೆ ಅವರಿಗೆ? ಅಲ್ಲ, ರೈಲ್ವೆ ಸ್ಟೇಷನ್ ನುಗ್ಗಲಾಗಿ ಎಷ್ಟು ಜನ ಸತ್ತೋದ್ರು, ಕುಂಭಮೇಳದಲ್ಲಿ ಎಷ್ಟು ಜನ ಸತ್ತೋದ್ರು, ಅದಕ್ಕೆಲ್ಲ ಇವ್ರಿಗೆ ಏನು ಉತ್ತರ ಕೊಡಲ್ಲ. ಇವ್ರು ಯಾರು ಬೆಂಕಿ ಹಾಕ ಕೆಲಸ ಮಾಡಕ್ ಹೋಗ್ಬಾರ್ದು. ಯಾವ ಕ್ರೆಡಿಟ್ ಸರ್, ಯಾವ ಕ್ರೆಡಿಟ್ ಅದು? ಅಶೋಕ ಇಂಥವ್ರೆಲ್ಲ ಇದಿರಲ್ಲ, ಬೆಂಕಿ ಹೆಟ್ಲ ಕರೆಕ್ಟ್ ಆಗಿದ್ದೀರಿ. ನಿಮ್ಗೆ ಏನಾಗಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.